ಮನೆಯಲ್ಲೂ ನಮಗೆ ಕೇಳೋದಕ್ಕೆ ಸಿಗ್ತಾ ಇರೋದು ಒಂದೇ ಒಂದು ಮಾತು, ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು, ರಾಮನ ಜಪ ತಪ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಇಡೀ ದೇಶಾದ್ಯಂತ ಈಗ ವಿಮಾನದಲ್ಲೂ ಕೂಡ ರಾಮನಾಮ ಜಪ ಕೇಳೋದಕ್ಕೆ, ರಾಮನ ಭಜನೆಗಳು ಕೇಳೋದಕ್ಕೆ ಸಿಕ್ಕಿದೆ. ವಿಮಾನದಲ್ಲೂ ಕೂಡ ಪ್ರಯಾಣಿಕರು ಎಷ್ಟು ಸಂತಸದಿಂದ ರಾಮನ ಜಪ ಮಾಡಿದ್ದಾರೆ, ರಾಮನ ಭಜನೆ ಮಾಡಿದ್ದಾರೆ ಅನ್ನೋದರ ದೃಶ್ಯಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ರಿಪಬ್ಲಿಕ್ ಕನ್ನಡ. ಸಹಜವಾಗಿ ನೀವು ವಿಮಾನ ಹತ್ತಿದಾಗ, ನಿನ್ನೆಯೂ ಕೂಡ ನನಗೂ ಅದೇ ಅನುಭವ. ಮೊದಲ ವಿಮಾನದಲ್ಲಿ ಬೆಂಗಳೂರಿನಿಂದ ಅಯೋಧ್ಯೆಗೆ ಬರ್ತಾ ಇದ್ದಂತೆ, ಈ ಪುಣ್ಯ ಭೂಮಿಗೆ ಕಾಲಿಡ್ತಾ ಇದ್ದಂತೆ ಆ ಸಂತಸ ಮುಗಿಲು ಮುಟ್ಟಿತ್ತು. ಭಕ್ತಾದಿಗಳ ಹರ್ಷೋದ್ಗಾರಕ್ಕೆ ಪಾರವೇ ಇರಲಿಲ್ಲ. ಅದನ್ನ ಪದಗಳಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸಂತಸದಿಂದ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಗಳು ನಮಗೆ ಕೇಳೋದಕ್ಕೆ ಸಿಗ್ತಾ ಇದೆ. ರಾಮನ ಜಪ ತಪ ಪ್ರತಿಯೊಬ್ಬ ರಾಮನ ಭಕ್ತರು ಇವತ್ತು ಮಾಡ್ತಿದ್ದಾರೆ. ಅದೇ ರೀತಿ ವಿಮಾನದಲ್ಲಿ ರಾಮನ ಜಪ ತಪ ಆಗಿದೆ. ಘಟ್ಟ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಗಳು ಜರುಗ್ತಾ ಇರೋದು, ಅದನ್ನ ಕಣ್ತುಂಬಿಕೊಳ್ಳುವಂತ ಕ್ಷಣ ಇವತ್ತು. ಕೋಟ್ಯಾನುಕೋಟಿ ಹಿಂದೂಗಳಿಗೆ, ರಾಮನ ಭಕ್ತರಿಗೆ ಗರ್ಭಗುಡಿಯಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆಯ ಕಾರ್ಯಗಳು ಜರುಗ್ತಾ ಇದೆ. ವಿಶೇಷ ಪೂಜೆ ಪುನಸ್ಕಾರಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕಾರಣ, ರಾಮನೂರಿನಲ್ಲಿ ಪ್ರಮುಖ ಘಟ್ಟನೇ ಗರ್ಭಗುಡಿಯಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ. ಅದಾದ ಬಳಿಕ ಪ್ರಾಣ ಪ್ರತಿಷ್ಠಾಪನೆ ಜನವರಿ 22ಕ್ಕೆ ಆಗೋದು. ಇವತ್ತು ಮೂರ್ತಿಯ ಪ್ರತಿಷ್ಠಾಪನೆ ಆಗ್ತಾ ಇರೋದು. ಕರ್ನಾಟಕದ ಶಿಲ್ಪಿ ಕೆತ್ತಿರೋ ಮೂರ್ತಿ ವಿರಾಜಮಾನ ಆಗ್ತಾ ಇರೋದು ಗರ್ಭಗುಡಿಯಲ್ಲಿ. ಮಂದಿರದಲ್ಲಿ ಗಣೇಶ ಅಂಬಿಕಾ ಪೂಜೆ, ವರುಣ ಪೂಜೆ, ಮಾಂತ್ರಿಕ ಪೂಜೆ, ಬ್ರಾಹ್ಮಣ ವರುಣ, ವಾಸ್ತು ಪೂಜೆ ಮತ್ತು ಔಪಚಾರಿಕ ಪೂಜೆ ಪುನಸ್ಕಾರಗಳು ಗರ್ಭಗುಡಿಯಲ್ಲಿ ಜರುಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಮ್ಮ ಕರ್ನಾಟಕದ ಶಿಲ್ಪಿ ಕೆತ್ತಿರುವ ರಾಮಲಲ್ಲಾ ಮೂರ್ತಿ ರಾಮ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನ ಆಗುವುದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಅದೇ ಪೂಜೆ ಪುನಸ್ಕಾರಗಳು ಸದ್ಯ ಗರ್ಭಗುಡಿಯಲ್ಲಿ ಜರುಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇರೋದು. ಸಹಜವಾಗಿ ಬಹಳ ಕುತೂಹಲ, ನಿರೀಕ್ಷೆ ಇತ್ತು. ರಾಮಲಲ್ಲಾ ಮೂರ್ತಿ ಯಾವುದು ಅಂತಿಮ ಆಗಬಹುದು, ಯಾವ ಶಿಲ್ಪಿ ಮಾಡಿರುವಂತಹ ಮೂರ್ತಿ ಫೈನಲ್ ಆಗಬಹುದು ಅಂತ ನಮ್ಮ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮಲಲ್ಲಾ ಮೂರ್ತಿ ಅಂತಿಮ ಆಯಿತು, ಅಧಿಕೃತ ಆಯಿತು. ನಿನ್ನೆ ಅಯೋಧ್ಯೆಗೆ ಪ್ರವೇಶ ಪಡೆದುಕೊಳ್ತು. ಇವತ್ತು ಗರ್ಭಗುಡಿಯಲ್ಲಿ ಅದೇ ಮೂರ್ತಿಯ ಪ್ರತಿಷ್ಠಾಪನೆಯ ಕಾರ್ಯಗಳು ಜರುಗ್ತಾ ಇದೆ.